ಕನ್ಯಾ ರಾಶಿಯವರೇ, ಇಂದು ನಾವು ಸೂಕ್ಷ್ಮ ದೃಷ್ಟಿ, ಬೌದ್ಧಿಕ ತೀಕ್ಷ್ಣತೆ ಮತ್ತು ನಿರಂತರ ವಿಶ್ಲೇಷಣೆ ಮಾಡುವ ಪ್ರವೃತ್ತಿಗೆ ಹೆಸರುವಾಸಿಯಾದ ಕನ್ಯಾ ರಾಶಿಯವರ ಬಗ್ಗೆ ಚರ್ಚಿಸುತ್ತಿದ್ದೇವೆ. ಇಂದು ನಾವು ಸಮಯದ ಅಂತಹದೊಂದು ಅಧ್ಯಾಯವನ್ನು ತೆರೆಯಲಿದ್ದೇವೆ. ಅದು ಶೀಘ್ರದಲ್ಲೇ ನಿಮ್ಮ ಜೀವನದಲ್ಲಿ ಪ್ರವೇಶಿಸಲಿದೆ. ಅದುವೇ 2026ರ ಮೊದಲ ತ್ರೈಮಾಸಿಕ, ಜನವರಿ, ಫೆಬ್ರವರಿ ಮತ್ತು ಮಾರ್ಚ್. ಇದು ಕೇವಲ 3 ತಿಂಗಳುಗಳಲ್ಲ, ಬದಲಿಗೆ ಮುಂಬರುವ ವರ್ಷಗಳ ದಿಕ್ಕನ್ನು ನಿರ್ಧರಿಸುವ ಕಾಲಘಟ್ಟವಾಗಿದೆ. ನಮಗೆ ಲಭಿಸುತ್ತಿರುವ ಸೂಚನೆಗಳು ಸಾಮಾನ್ಯವಾದುದಲ್ಲ. ಗ್ರಹಗಳ ಚಲನೆಯು ಮುಂಬರುವ 90 ದಿನಗಳು ನಿಮ್ಮ ಕಳೆದ 3 ವರ್ಷಗಳ ಸಾರ, ತೀರ್ಮಾನ ಮತ್ತು ಪ್ರತಿಫಲವಾಗಬಹುದು ಎಂದು ತೋರಿಸುತ್ತಿದೆ. ಇದಕ್ಕೆ ಕಾರಣವೆಂದರೆ ಜನವರಿ 1ರಿಂದ ಜನವರಿ 7ರ ನಡುವೆ ಸಂಭವಿಸಲಿರುವ ಒಂದು ಅಪರೂಪದ ಖಗೋಳ ಘಟನೆ. ಇದು ದಶಕಗಳಲ್ಲಿ ಒಮ್ಮೆ ಮಾತ್ರ ಸಂಭವಿಸುತ್ತದೆ. ನಿಮ್ಮ ಸುಖಭಾವದಲ್ಲಿ 4ನೇ ಮನೆ ಏಕಕಾಲದಲ್ಲಿ 7 ಗ್ರಹಗಳ ಸಂಗಮವಾಗಲಿದೆ. ಸೂರ್ಯ, ಮಂಗಳ, ಬುಧ, ಗುರು, ಶುಕ್ರ ಮತ್ತು ಇತರ ಪ್ರಮುಖ ಗ್ರಹಗಳು ಒಂದೇ ಕೇಂದ್ರದಲ್ಲಿ ಸೇರಲಿವೆ. ಇದು ಕೇವಲ ಕಾಕತಾಳೀಯವಲ್ಲ, ಇದೊಂದು ಸಂಕೇತ. ಬದಲಾವಣೆ ಆಗುತ್ತದೆಯೇ ಅಥವಾ ಇಲ್ಲವೇ ಎಂಬುದು ಇಲ್ಲಿ ಪ್ರಶ್ನೆಯಲ್ಲ. ಆದರೆ ಆ ಬದಲಾವಣೆಯು ನಿಮ್ಮ ಜೀವನದಲ್ಲಿ ಯಾವ ರೂಪದಲ್ಲಿ ಪ್ರಕಟವಾಗುತ್ತದೆ ಎಂಬುದು ಮುಖ್ಯ. ಅದು ಗೊಂದಲದ ರೂಪದಲ್ಲೋ ಅಥವಾ ಸಮೃದ್ಧಿಯ ಮಳೆಯ ರೂಪದಲ್ಲೋ ಎಂಬುದು ತಿಳಿಯಬೇಕಿದೆ. ಫೆಬ್ರವರಿ ತಿಂಗಳು ನಿಮಗಾಗಿ ಶತ್ರುಹಂತಾಯೋಗವನ್ನು ತರುತ್ತಿದೆ. ಇದು ಎಂತಹ ಸಮಯವೆಂದರೆ ವಿರೋಧಿ ಶಕ್ತಿಗಳು ತಾವಾಗಿಯೇ ಕ್ಷೀಣಿಸುತ್ತವೆ ಮತ್ತು ನಿಮ್ಮ ಸಂಕಲ್ಪದ ಮುಂದೆ ನಿಲ್ಲಲು ಸಾಧ್ಯವಾಗುವುದಿಲ್ಲ. ಆದರೆ ನೆನಪಿರಲಿ, ಫೆಬ್ರವರಿ 26ರ ನಂತರದ ಒಂದು ಕ್ಷಣದ ಅಜಾಗರೂಕತೆಯು ದೀರ್ಘಕಾಲದ ಸಾಲ ಮತ್ತು ಹೊರೆಗೆ ಕಾರಣವಾಗಬಹುದು. ಈ ಸಂವಾದವು ಕೇವಲ ಭವಿಷ್ಯ ಹೇಳುವುದಕ್ಕೆ ಸೀಮಿತವಾಗಿಲ್ಲ. ಇಲ್ಲಿ ವಿಶ್ಲೇಷಣೆ ಇರುತ್ತದೆ, ಚರ್ಚೆ ಇರುತ್ತದೆ. ನಿಮ್ಮ ನಕ್ಷತ್ರದ ಬೆಳಕಿನಲ್ಲಿ ನೀವು ಉತ್ತರ ಫಾಲ್ಗುಣಿ ನಕ್ಷತ್ರದವರಾಗಿರಲಿ, ಹಸ್ತ ನಕ್ಷತ್ರದವರಾಗಿರಲಿ ಅಥವಾ ಚಿತ್ರಾ ನಕ್ಷತ್ರದವರಾಗಿರಲಿ, ಈ ಕಾಲದ ಸುಗಿರಲಿ, ಈ ಕಾಲದ ಸ್ವರೂಪವನ್ನು ನಾವು ಅರ್ಥ ಮಾಡಿಕೊಳ್ಳಲಿದ್ದೇವೆ. ಪ್ರತಿ ಹೆಜ್ಜೆಯನ್ನೂ ವಿವೇಕ ಮತ್ತು ಸಂಯಮದಿಂದ ಇಡಬೇಕಾದ ಆ ಸಂಯಮದಿಂದ ಇಡಬೇಕಾದ ಆ 3 ನಿರ್ದಿಷ್ಟ ದಿನಾಂಕಗಳನ್ನು ಕೂಡ ನಾವು ಗುರುತಿಸಲಿದ್ದೇವೆ. ವರ್ಷದ ಆರಂಭ ಅಂದರೆ ಜನವರಿ 1ರಿಂದ ಜನವರಿ 7ರವರೆಗೆ ನಿಮ್ಮ 4ನೇ ಭಾವದಲ್ಲಿ ನಡೆಯಲಿದೆ. 4ನೇ ಭಾವ ಎಂದರೇನು? ಇದು ನಿಮ್ಮ ಮಾನಸಿಕ ಶಾಂತಿ, ನಿಮ್ಮ ತಾಯಿ, ನಿಮ್ಮ ಮನೆ ಮತ್ತು ನಿಮ್ಮ ವಾಹನವನ್ನು ಸೂಚಿಸುತ್ತದೆ. ಇಲ್ಲಿ 7 ಗ್ರಹಗಳು ಸೂರ್ಯ, ಚಂದ್ರ, ಮಂಗಳ, ಬುಧ, ಶುಕ್ರ, ಗುರು, ಕೇತು ಒಟ್ಟಿಗೆ ಕುಳಿತಾಗ ಶಕ್ತಿಯ ಮಟ್ಟವು ಬಹಳ ಹೆಚ್ಚಾಗುತ್ತದೆ. ಇದರರ್ಥ ವರ್ಷದ ಆರಂಭದಲ್ಲಿ ನೀವು ಮನೆಯ ಬಗ್ಗೆ ತುಂಬಾ ಭಾವುಕರಾಗಿರುತ್ತೀರಿ. ಮನೆಯ ನವೀಕರಣ, ದುರಸ್ತಿ ಅಥವಾ ಯಾವುದೇ ದೊಡ್ಡ ಆಸ್ತಿಯ ಖರೀದಿ ಮಾರಾಟದ ಬಗ್ಗೆ ಮಾತುಕತೆ ನಡೆಯಬಹುದು. ಆದರೆ ಎಚ್ಚರದಿಂದಿರಿ, ಎಲ್ಲಿ ಹೆಚ್ಚು ಪಾತ್ರೆಗಳಿರುತ್ತವೆಯೋ ಅಲ್ಲಿ ಶಬ್ದವೂ ಬರುತ್ತದೆ. ಮನೆಯ ವಾತಾವರಣವು ಸ್ವಲ್ಪ ಅಸ್ತವ್ಯಸ್ತವಾಗಿರಬಹುದು. ರಾಹು ಈ ಸಮಯದಲ್ಲಿ ನಿಮ್ಮ 6ನೇ ಭಾವದಲ್ಲಿ ಸಂಚರಿಸುತ್ತಿದ್ದಾರೆ. ಜ್ಯೋತಿಷ್ಯದಲ್ಲಿ ರಾಹುವನ್ನು 6ನೇ ಭಾವದಲ್ಲಿ ಅತ್ಯಂತ ಶಕ್ತಿಶಾಲಿ ಎಂದು ಪರಿಗಣಿಸಲಾಗುತ್ತದೆ ಮತ್ತು ದತ್ತಾಂಶದ ಪ್ರಕಾರ ರಾಹು ಪ್ರಸ್ತುತ ಶತಭಿಷ ನಕ್ಷತ್ರದಲ್ಲಿದ್ದಾರೆ. ಇದು ಅವರ ಸ್ವಂತ ನಕ್ಷತ್ರ. ಇದು ಲಗಾಮು ಇಲ್ಲದ ಕುದುರೆಯಂತಿದೆ. ಫೆಬ್ರವರಿಯಲ್ಲಿ ಮಂಗಳ ಕೂಡ ಇಲ್ಲಿಗೆ ಬಂದಾಗ ಶತ್ರುಹಂತ ಯೋಗ ಉಂಟಾಗುತ್ತದೆ. ಇದರರ್ಥ ಶತ್ರುವಿನ ನಾಶ. ಅದು ಕೋರ್ಟ್ ಕೇಸ್ ಆಗಿರಲಿ, ಆಫೀಸ್ ರಾಜಕೀಯವಾಗಿರಲಿ ಅಥವಾ ಯಾವುದೇ ಹಳೆಯ ವಿವಾದವಾಗಿರಲಿ, ಜಯ ನಿಮ್ಮದಾಗಲಿದೆ. ಜನರು ನಿಮ್ಮ ಬೆನ್ನ ಹಿಂದೆ ಕೆಟ್ಟದಾಗಿ ಮಾತನಾಡಬಹುದು, ಆದರೆ ಎದುರಿಗೆ ಬಂದ ತಕ್ಷಣ ತಲೆಬಾಗುತ್ತಾರೆ. ಶನಿ ದೇವರು ನಿಮ್ಮ 7ನೇ ಭಾವದಲ್ಲಿ ಕುಳಿತಿದ್ದಾರೆ. ಶನಿಯ ಕೆಲಸವೇ ವಿಳಂಬ ಮಾಡುವುದು. ಸಂಬಂಧಗಳಲ್ಲಿ, ಮದುವೆಯಲ್ಲಿ, ಪಾಲುದಾರಿಕೆಯಲ್ಲಿ ವಿಷಯಗಳು ನಿಧಾನವಾಗಿ ಸಾಗುತ್ತವೆ. ನೀವು ಆತುರಪಟ್ಟರೆ ಸಂಬಂಧ ಮುರಿಯಬಹುದು. ಆದರೆ ಒಳ್ಳೆಯ ಸುದ್ದಿ ಏನಂದ್ರೆ ದೇವಗುರು ಗುರು ನಿಮ್ಮ 10ನೇ ಭಾವದಲ್ಲಿದ್ದಾರೆ ಮತ್ತು ಮಾರ್ಚ್ 11ರಂದು ಮಾರ್ಗಿ ಆಗಲಿದ್ದಾರೆ. ಇದು ನಿಮ್ಮ ಸುರಕ್ಷಾ ಕವಚ. ಶನಿ ತೊಂದರೆ ನೀಡಿದರೆ ಗುರು ವೃತ್ತಿಜೀವನದಲ್ಲಿ ಪ್ರಗತಿ ನೀಡುವ ಮೂಲಕ ಅದನ್ನು ಸಮತೋಲನಗೊಳಿಸುತ್ತಾರೆ. ಒಟ್ಟಾರೆಯಾಗಿ ದೊಡ್ಡ ಚಿತ್ರಣವೇನೆಂದರೆ ವೃತ್ತಿಜೀವನದಲ್ಲಿ ನೀವು ಎತ್ತರಕ್ಕೆ ಏರುತ್ತೀರಿ, ಶತ್ರುಗಳನ್ನು ನೀವು ಮೆಟ್ಟಿ ನಿಲ್ಲುತ್ತೀರಿ. ಆದರೆ ಸಂಬಂಧಗಳು ಮತ್ತು ಆರೋಗ್ಯದ ವಿಷಯದಲ್ಲಿ ನೀವು ತುಂಬಾ ಎಚ್ಚರಿಕೆಯಿಂದ ನಡೆಯಬೇಕಾಗುತ್ತದೆ. ಬನ್ನಿ ಈಗ ಜನವರಿ ತಿಂಗಳನ್ನು ಡಿಕೋಡ್. ಮೊದಲಿಗೆ ಜನವರಿ 1ರಿಂದ ಜನವರಿ 7ರವರೆಗಿನ ಸಮಯದ ಬಗ್ಗೆ ಮಾತನಾಡೋಣ. ಇದು ಬಿರುಗಾಳಿ ಮತ್ತು ಶಾಂತಿಯ ಸಮಯವಾಗಿದೆ. ನಾನು ಹೇಳಿದಂತೆ ಈ ವಾರ ಮನೆ ಕುಟುಂಬಕ್ಕೆ ಮೀಸಲಾಗಿರುತ್ತದೆ. 12ನೇ ಭಾವದ ಒಡೆಯನಾದ ಸೂರ್ಯ 4ನೇ ಭಾವದಲ್ಲಿದ್ದಾರೆ. ನೀವು ನಿಮ್ಮ ಹಳೆಯ ಮನೆಯನ್ನು ಮಾರಾಟ ಮಾಡಲು ಬಯಸುತ್ತಿದ್ದರೆ ಅಥವಾ ಯಾವುದೇ ಆಸ್ತಿ ವ್ಯವಹಾರ ಬಾಕಿ ಉಳಿದಿದ್ದರೆ ಈ ವಾರ ಅತ್ಯುತ್ತಮವಾಗಿದೆ. ಡೀಲ್ ಫೈನಲ್ ಆಗಬಹುದು. ಆದರೆ ತಾಯಿಯವರ ಆರೋಗ್ಯದ ಬಗ್ಗೆ ಒಂದು ಎಚ್ಚರಿಕೆ ಇದೆ.
ಮಂಗಳ, ಕೇತು ಮತ್ತು ಶನಿಯ ಪ್ರಭಾವವು ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಅದನ್ನು ನಿರ್ಲಕ್ಷಿಸಬೇಡಿ. ಅದರ ನಂತರ ಜನವರಿ 7ರಂದು ಪ್ರೀತಿ ಮತ್ತು ಅದೃಷ್ಟದ ಉದಯವಾಗಲಿದೆ. ಜನವರಿ 7ರಂದು ಶುಕ್ರ ನಿಮ್ಮ 5ನೇ ಭಾವವನ್ನು ಪ್ರವೇಶಿಸುತ್ತಾರೆ. ಇದು ಅತ್ಯಂತ ಶುಭಗೋಚಾರವಾಗಿದೆ. 5ನೇ ಭಾವ ಪ್ರೀತಿಯದ್ದು ಮತ್ತು 9ನೇ ಭಾವ ಅಂದರೆ ಭಾಗ್ಯದ ಒಡೆಯ 5ನೇ ಭಾವಕ್ಕೆ ಬರುತ್ತಿದ್ದಾರೆ. ಇದನ್ನು ನಾವು ಭಾಗ್ಯ ಯೋಗ ಎಂದು ಕರೆಯುತ್ತೇವೆ. ಸಿಂಗಲ್ ಆಗಿರುವವರ ಜೀವನದಲ್ಲಿ ಯಾರಾದರೂ ವಿಶೇಷ ವ್ಯಕ್ತಿ ಬರಬಹುದು. ಕಲೆ, ಮಾಧ್ಯಮ ಅಥವಾ ಸೃಜನಶೀಲ ಕ್ಷೇತ್ರದಲ್ಲಿರುವವರಿಗೆ ಇದು ಸುವರ್ಣ ಕಾಲ. ನಿಮ್ಮೊಳಗೆ ಒಂದು ವಿಶೇಷವಾದ ಆಕರ್ಷಣೆ ಇರುತ್ತದೆ. ನಂತರ ಜನವರಿ 14ರಿಂದ ಜನವರಿ 17ರ ನಡುವೆ ಅಹಂಕಾರ ಮತ್ತು ಬುದ್ಧಿವಂತಿಕೆಯ ನಡುವೆ ಯುದ್ಧ ನಡೆಯಲಿದೆ. ಇಲ್ಲಿ ಕಥೆಯಲ್ಲಿ ಸ್ವಲ್ಪ ತಿರುವು ಬರುತ್ತದೆ. ಜನವರಿ 14ನೇ ದಿನ ಸೂರ್ಯ 5ನೇ ಭಾವಕ್ಕೆ ಬರುತ್ತಾರೆ. ಸೂರ್ಯ ಅಗ್ನಿತತ್ವ. ಅವರು ಪ್ರೀತಿಯ ಭಾವಕ್ಕೆ ಬಂದಾಗ ಸಂಬಂಧಗಳಲ್ಲಿ ಅಹಂಕಾರವನ್ನು ತರುತ್ತಾರೆ. ಸಣ್ಣ ಪುಟ್ಟ ವಿಷಯಗಳಿಗೆ ಸಂಗಾತಿಯೊಂದಿಗೆ ಜಗಳವಾಗಬಹುದು. ಆದರೆ ಜನವರಿ 17ರಂದು ನಿಮ್ಮ ಲಗ್ನಾಧಿಪತಿ ಬುಧ ಕೂಡ ಇಲ್ಲಿಗೆ ಬರುತ್ತಾರೆ. ಬುಧ 5ನೇ ಭಾವಕ್ಕೆ ಬರುವುದು ವಿದ್ಯಾರ್ಥಿಗಳಿಗೆ ವರದಾನವಾಗಿದೆ. ನಿಮ್ಮ ಜ್ಞಾಪಕ ಶಕ್ತಿ ಕಂಪ್ಯೂಟರ್ನಂತೆ ಚುರುಕಾಗುತ್ತದೆ. ನೀವು ಯಾವುದೇ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದರೆ ಈ ಸಮಯ ನಿಮ್ಮ ಸಂಪೂರ್ಣ ಶ್ರಮವನ್ನು ಹಾಕುವ ಸಮಯ. ಒಂದು ವಿಶೇಷ ಎಚ್ಚರಿಕೆ ಜನವರಿ 16ಕ್ಕೆ ಇದೆ. ಜನವರಿ 16ರಂದು ಮಂಗಳ ಕೂಡ 5ನೇ ಭಾವಕ್ಕೆ ಬರುತ್ತಾರೆ. ಮಂಗಳ ಎಂದರೆ ಶಕ್ತಿ ಮತ್ತು ಕೋಪ ಎರಡೂ ಹೌದು. ನೀವು ಗರ್ಭಿಣಿಯಾಗಿದ್ದರೆ ಜನವರಿ 16ರ ನಂತರ ವಿಶೇಷ ಗಮನ ಕೊಡಿ. ಗರ್ಭದ ಮೇಲೆ ಮಂಗಳನ ದೃಷ್ಟಿ ಇರುವುದು ಒಳ್ಳೆಯದಲ್ಲ ಎಂದು ಪರಿಗಣಿಸಲಾಗುತ್ತದೆ. ಶೇರ್ ಮಾರ್ಕೆಟ್ ಅಥವಾ ಊಹಾತ್ಮಕ ವ್ಯವಹಾರದಿಂದ ಹಠಾತ್ ಧನಲಾಭದ ಯೋಗವಿದೆ. ಆದರೆ ದುರಾಸೆಗೆ ಬಿದ್ದು ದೊಡ್ಡ ರಿಸ್ಕ್ ತೆಗೆದುಕೊಳ್ಳಬೇಡಿ, ಏಕೆಂದರೆ ಮಂಗಳ ಆತುರದಲ್ಲಿ ನಷ್ಟವನ್ನೂ ಉಂಟು ಮಾಡಬಹುದು. ಈಗ ನಾವು ಫೆಬ್ರವರಿ ತಿಂಗಳಿಗೆ ಪ್ರವೇಶಿಸುತ್ತಿದ್ದೇವೆ. ಈ ತಿಂಗಳು ಈ ತ್ರೈಮಾಸಿಕದ ಅತ್ಯಂತ ನಾಜೂಕು ತಿಂಗಳು. ಇದನ್ನು ನಾವು ಯುದ್ಧದ ಮೈದಾನ ಎಂದು ಕರೆಯಬಹುದು. ಫೆಬ್ರವರಿ 3ರಂದು ಸ್ಪರ್ಧೆಯ ಸಮಯ ಪ್ರಾರಂಭವಾಗುತ್ತದೆ. ಫೆಬ್ರವರಿ 3ರಂದು ಬುಧ ನಿಮ್ಮ 6ನೇ ಭಾವದಲ್ಲಿ ರಾಹುವಿನೊಂದಿಗೆ ಯುತಿ ಸೇರ್ಮಾಡಲಿದ್ದಾರೆ. 6ನೇ ಭಾವ ಸ್ಪರ್ಧೆಯದ್ದಾಗಿದೆ. ನೀವು ಉದ್ಯೋಗಕ್ಕಾಗಿ ಸಂದರ್ಶನ ನೀಡುತ್ತಿದ್ದರೆ ನಿಮ್ಮ ಮಾತು ತುಂಬಾ ಪ್ರಭಾವಶಾಲಿಯಾಗಿರುತ್ತದೆ. ವಿಶೇಷವಾಗಿ ವಿದೇಶಕ್ಕೆ ಹೋಗಲು ಪ್ರಯತ್ನಿಸುತ್ತಿರುವವರಿಗೆ ದಾರಿಗಳು ತೆರೆದುಕೊಳ್ಳುತ್ತವೆ. ಫೆಬ್ರವರಿ 13ರಂದು ಸೂರ್ಯನ ವಿಪರೀತ ರಾಜಯೋಗ ಉಂಟಾಗುತ್ತದೆ. ಸೂರ್ಯ ಫೆಬ್ರವರಿ 13ರಂದು 6ನೇ 6ನೇ ಭಾವಕ್ಕೆ ಬರುತ್ತಾರೆ. ಇದನ್ನು ಜ್ಯೋತಿಷ್ಯದಲ್ಲಿ ವಿಪರೀತ ರಾಜಯೋಗ ಎಂದು ಕರೆಯಲಾಗುತ್ತದೆ. ಅಂದರೆ ಸಂಕಷ್ಟಗಳು ಬರುತ್ತವೆ, ಆದರೆ ಆ ಸಂಕಷ್ಟಗಳೇ ನಿಮ್ಮನ್ನು ರಾಜನನ್ನಾಗಿ ಮಾಡುತ್ತವೆ. ಯಾವುದಾದರೂ ಕೋರ್ಟ್ ಕೇಸ್ ನಡೆಯುತ್ತಿದ್ದರೆ ತೀರ್ಪು ನಿಮ್ಮ ಪರವಾಗಿ ಬರಬಹುದು. ಆದರೆ ಗಮನವಿರಲಿ, ಗ್ರಹಣ ದೋಷದ ಆರಂಭವು ಇಲ್ಲಿಂದಲೇ ಆಗುತ್ತಿದೆ. ನಿಮ್ಮ ಬಾಸ್ ಅಥವಾ ಸರ್ಕಾರಿ ಅಧಿಕಾರಿಗಳೊಂದಿಗೆ ಜಗಳವಾಡುವ ತಪ್ಪು ಖಂಡಿತ ಮಾಡಬೇಡಿ. ಫೆಬ್ರವರಿ 23ರಂದು ಒಂದು ಮಹಾ ಎಚ್ಚರಿಕೆ ಇದೆ. ಸ್ನೇಹಿತರೆ, ಈ ದಿನಾಂಕವನ್ನು ನಿಮ್ಮ ಡೈರಿಯಲ್ಲಿ ಕೆಂಪು ಪೆನ್ನಿನಿಂದ ಗುರುತು ಮಾಡಿಕೊಳ್ಳಿ. ಫೆಬ್ರವರಿ 23 ಮಂಗಳ ದೇವರು 6ನೇ ಭಾವವನ್ನು ಪ್ರವೇಶಿಸುತ್ತಿದ್ದಾರೆ. ಇಲ್ಲಿ 2 ವಿಷಯಗಳು ನಡೆಯುತ್ತವೆ. ಮೊದಲನೆಯದಾಗಿ ಶತ್ರುಹಂತ ಯೋಗ ಪೂರ್ಣವಾಗಿ ಸಕ್ರಿಯವಾಗುತ್ತದೆ. ನಿಮ್ಮ ಶತ್ರುಗಳು ತಾವಾಗಿಯೇ ಪಕ್ಕಕ್ಕೆ ಸರಿಯುತ್ತಾರೆ. ಹಳೆಯ ಸಾಲ ತೀರಿಸಲು ಇದು ಒಳ್ಳೆಯ ಸಮಯ. ಆದರೆ ಎರಡನೇದು, ಮತ್ತು ಇದು ತುಂಬಾ ಗಂಭೀರವಾಗಿದೆ, ಆರೋಗ್ಯದ ಅಪಾಯ. ಮಂಗಳ ಮತ್ತು ರಾಹುವಿನ ಯುತಿ ಹೊಟ್ಟೆಗೆ ತುಂಬಾ ಅಪಾಯಕಾರಿ. ಫುಡ್ ಪಾಯ್ಸನಿಂಗ್, ಆಹಾರ ವಿಷವಾಗುವ ಅಪಾಯ ತುಂಬಾ ಹೆಚ್ಚಾಗಿದೆ. ಈ ಸಮಯದಲ್ಲಿ ಹೊರಗಿನ ಊಟ, ಹಳಸಿದ ಊಟ ಸಂಪೂರ್ಣ ವಿಷಕ್ಕೆ ಸಮಾನವಾಗಬಹುದು. ಲಿವರ್, ಪಿತ್ತಕೋಶ ಮತ್ತು ಕರುಳಿನಲ್ಲಿ ಸೋಂಕು ಉಂಟಾಗುವ ಅಪಾಯವಿದೆ. ಇದರೊಂದಿಗೆ 26 ಮತ್ತು 33 ವರ್ಷ ವಯಸ್ಸಿನ ಜನರಿಗೆ ಕಬ್ಬಿನ ಅಥವಾ ವಾಹನದಿಂದ ಪೆಟ್ಟು ಬೀಳುವ ಭಯವಿದೆ. ಫೆಬ್ರವರಿ 26ರಂದು ಬುಧ ವಕ್ರಿ ಹಿಮ್ಮುಖ ಚಲನೆಯಾಗಲಿದ್ದಾರೆ. ತಿಂಗಳ ಕೊನೆಯಲ್ಲಿ ನಿಮ್ಮ ರಾಶ್ಯಾಧಿಪತಿ ಬುಧ ವಕ್ರಿಯಾಗುತ್ತಾರೆ. ಇದರ ಪರಿಣಾಮ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಮಸುಕಾಗುತ್ತದೆ. ಇಲ್ಲಿ ಒಂದು ಫೈನಾನ್ಸ್ ಅಲರ್ಟ್ ಕೂಡ ಇದೆ. ಫೆಬ್ರವರಿ 23ರಿಂದ ಮುಂದಿನ ತಿಂಗಳವರೆಗೆ ಯಾರಿಗೂ ಹಣ ಸಾಲ ಕೊಡಬೇಡಿ ಮತ್ತು ಹೊಸ ಸಾಲವನ್ನೂ ತೆಗೆದುಕೊಳ್ಳಬೇಡಿ. ನನ್ನ ಅನುಭವ ಹೇಳುತ್ತದೆ, ಈ ಸಮಯದಲ್ಲಿ ಕೊಟ್ಟ ಹಣ ಎಂದಿಗೂ ವಾಪಸ್ ಬರುವುದಿಲ್ಲ ಮತ್ತು ತೆಗೆದುಕೊಂಡ ಸಾಲ ತೀರಿಸುವುದು ತುಂಬಾ ಕಷ್ಟವಾಗುತ್ತದೆ. ಆದ್ದರಿಂದ ಫೆಬ್ರವರಿಯ ಮಂತ್ರ ಆರೋಗ್ಯದ ಗಮನ ಮತ್ತು ಹಣದ ರಕ್ಷಣೆ. ಮಾರ್ಚ್ ತಿಂಗಳು ಕತ್ತಲೆಯಿಂದ ಬೆಳಕಿನ ಕಡೆಗೆ ಹೋಗುವ ಪಯಣವಾಗಿದೆ. ಮಾರ್ಚ್ 2 ಮತ್ತು 3 ವರ್ಷದ ಅತ್ಯಂತ ಭಾರದ ದಿನಗಳಾಗಿರುತ್ತವೆ. ಮಾರ್ಚ್ 3ರಂದು ಚಂದ್ರಗ್ರಹಣ ನಿಮ್ಮ 12ನೇ ಭಾವದಲ್ಲಿ ಸಂಭವಿಸುತ್ತಿದೆ. 7ನೇ ಭಾವ ಅವಪ್ರಜ್ಞ, ಮನಸ್ಸು ಮತ್ತು ನಷ್ಟದ್ದಾಗಿದೆ. ಈ ಗ್ರಹಣದ ಪ್ರಭಾವದಿಂದ ನೀವು ವಿಪರೀತ ಮಾನಸಿಕ ಒತ್ತಡವನ್ನು ಅನುಭವಿಸಬಹುದು. ನೀವು ಒಂಟಿಯಾಗಿದ್ದೀರಿ ಎಂದು ನಿಮಗೆ ಅನಿಸಬಹುದು.
ನಿದ್ದೆ ಬಾರದಿರುವುದು ಸಾಮಾನ್ಯ ವಿಷಯವಾಗಿರುತ್ತದೆ. ನನ್ನ ಸಲಹೆ: ಮಾರ್ಚ್ 2 ಮತ್ತು 3ರಂದು ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳಬೇಡಿ. ಸಾಧ್ಯವಾದರೆ ಪ್ರಯಾಣವನ್ನು ಮುಂದೂಡಿ. ಮಾರ್ಚ್ 11ರಂದು ಒಂದು ಟರ್ನಿಂಗ್ ಪಾಯಿಂಟ್, ತಿರುವು ಬರುತ್ತದೆ. ಸ್ನೇಹಿತರೆ, ಹೇಗೆ ಪ್ರತಿ ರಾತ್ರಿಯ ನಂತರ ಬೆಳಗಾಗುತ್ತದೆಯೋ ಹಾಗೆಯೇ ಮಾರ್ಚ್ 11ರಂದು ನಿಮಗಾಗಿ ಸೂರ್ಯ ಉದಯಿಸಲಿದ್ದಾನೆ. ದೇವಗುರು ಗುರು 9ನೇ ಭಾವದಲ್ಲಿ ಮಾರ್ಗಿಯಾಗುತ್ತಿದ್ದಾರೆ. ಇದು ಈ ಸಂಪೂರ್ಣ ತ್ರೈಮಾಸಿಕದ ಅತ್ಯಂತ ಶುಭ ದಿನವಾಗಿದೆ. ತಿಂಗಳುಗಳಿಂದ ಬಾಕಿ ಉಳಿದಿದ್ದ ಪ್ರಾಜೆಕ್ಟ್ಗಳು ಚಲಿಸಲು ಪ್ರಾರಂಭಿಸುತ್ತವೆ. ಧನ ಪ್ರವಾಹ ಹಠಾತ್ ಹೆಚ್ಚಾಗುತ್ತದೆ. ಮನಸ್ಸಿನ ಗೊಂದಲಗಳು ದೂರವಾಗುತ್ತವೆ. ತಂದೆ ಮತ್ತು ಗುರುಗಳ ಆಶೀರ್ವಾದ ಸಿಗುತ್ತದೆ. ಮಾರ್ಚ್ 15ರಂದು ಸಂಬಂಧಗಳಲ್ಲಿ ಬಿರುಕು ಉಂಟಾಗಬಹುದು. ಆದರೆ ವೃತ್ತಿಜೀವನ ಮತ್ತು ಹಣದಲ್ಲಿ ನೆಮ್ಮದಿ ಸಿಗುತ್ತಿದ್ದಂತೆ ಸಂಬಂಧಗಳಲ್ಲಿ ಬೆಂಕಿ ಹತ್ತಿಕೊಳ್ಳಬಹುದು. ಮಾರ್ಚ್ 15ನೆಯಂದು ಸೂರ್ಯ 7ನೇ ಭಾವದಲ್ಲಿ ಶನಿಯೊಂದಿಗೆ ಸೇರುತ್ತಾರೆ. ಸೂರ್ಯ ಮತ್ತು ಶನಿ ಪರಮ ಶತ್ರುಗಳು. ಈ ಯುತಿ ಪ್ರತ್ಯೇಕತೆಯನ್ನು ಉಂಟುಮಾಡುತ್ತದೆ. ಪತಿ ಪತ್ನಿಯರ ನಡುವೆ ಅಹಂಕಾರದ ಘರ್ಷಣೆ ಉತ್ತುಂಗದಲ್ಲಿರುತ್ತದೆ. ಸಣ್ಣ ವಿಷಯಕ್ಕೆ ಮಾತು ವಿಚ್ಛೇದನ ಅಥವಾ ಅಗಲುವಿಕೆಯವರೆಗೆ ತಲುಪಬಹುದು. ಎಚ್ಚರಿಕೆ: ಮಾರ್ಚ್ 15ರಿಂದ ತಿಂಗಳ ಕೊನೆಯವರೆಗೆ ನಿಮ್ಮ ಮಾರ್ಚ್ 21ರಂದು ಬುಧ ಮಾರ್ಗಿಯಾದಾಗ ಆಗ ಆರೋಗ್ಯದಲ್ಲಿ ಮತ್ತು ತಿಳುವಳಿಕೆಯಲ್ಲಿ ಸುಧಾರಣೆ ಬರಲು ಪ್ರಾರಂಭವಾಗುತ್ತದೆ. ಈಗ ನಾನು ನನ್ನ ವಿಡಿಯೋದ ಆ ಭಾಗಕ್ಕೆ ಬರುತ್ತಿದ್ದೇನೆ. ಜ್ಯೋತಿಷ್ಯದಲ್ಲಿ ಇದರ ಚರ್ಚೆ ಸಾಮಾನ್ಯವಾಗಿ ಕಡಿಮೆ ಇರುತ್ತದೆ, ಆದರೆ ಇದರ ಪ್ರಭಾವ ಅತ್ಯಂತ ಆಳವಾಗಿರುತ್ತದೆ. ನಾನು ಮಾತನಾಡುತ್ತಿರುವುದು ನಮ್ಮ ತಾಯಂದಿರು ಮತ್ತು ಸಹೋದರಿಯರ ಬಗ್ಗೆ, ನಮ್ಮ ಗೃಹಿಣಿಯರ ಬಗ್ಗೆ. ನೀವು ಒಬ್ಬ ಹೌಸ್ ವೈಫ್ ಗೃಹಿಣಿಯಾಗಿದ್ದರೆ 2026ರ ಈ ಮೊದಲ ತ್ರೈಮಾಸಿಕವು ನಿಮಗಾಗಿ ಭಾವನೆಗಳ ಏರಿಳಿತಗಳಿಂದ ಕೂಡಿರುತ್ತದೆ. ಡೇಟಾ ಏನು ಹೇಳುತ್ತದೆ? ಸ್ವಲ್ಪ ಗಮನವಿಟ್ಟು ಕೇಳಿ. ಜನವರಿಯಲ್ಲಿ ಕೆಲಸದ ಒತ್ತಡ ಮತ್ತು ಯಾರೂ ತಮ್ಮ ಮಾತು ಕೇಳುತ್ತಿಲ್ಲ ಎಂಬ ಭಾವನೆ ಕಾಡುತ್ತದೆ. ವರ್ಷದ ಮೊದಲ ವಾರದಲ್ಲಿ ನಿಮ್ಮ 4ನೇ ಭಾವದಲ್ಲಿರುವ ಗ್ರಹಗಳ ಗುಂಪು ನಿಮ್ಮ ಅಡುಗೆ ಮನೆ ಮತ್ತು ಮನೆಯ ಶಾಂತಿಯ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಮನೆಗೆ ಹಠಾತ್ ಅತಿಥಿಗಳ ಆಗಮನ ಅಥವಾ ಮನೆಯ ನವೀಕರಣದ ಕೆಲಸ ಹೆಚ್ಚಾಗುವುದರಿಂದ ನಿಮ್ಮ ಮೇಲೆ ಕೆಲಸದ ಹೊರೆ ತುಂಬ ಹೆಚ್ಚಿರುತ್ತದೆ. ಜೊತೆಗೆ 7ನೇ ಭಾವದಲ್ಲಿ ಕುಳಿತಿರುವ ಶನಿ ನಿಮಗೆ ಹೀಗೆ ಅನ್ನಿಸುವಂತೆ ಮಾಡಬಹುದು: ನಾನು ಎಲ್ಲರಿಗಾಗಿ ಇಷ್ಟೆಲ್ಲ ಮಾಡುತ್ತೇನೆ, ಆದರೆ ಯಾರೂ ನನ್ನ ಬೆಲೆ ಕಟ್ಟುವುದಿಲ್ಲ. ಪತಿಯ ನಡವಳಿಕೆ ಸ್ವಲ್ಪ ರೂಕ್ಷವಾಗಿರಬಹುದು ಅಥವಾ ಅವರು ಬ್ಯುಸಿಯಾಗಿರಬಹುದು. ನನ್ನ ಸಲಹೆ: ಈ ಸಮಯದಲ್ಲಿ ನಿಮ್ಮ ಗೌರವದ ಹೋರಾಟ ನಡೆಸಬೇಡಿ. ಇದು ಗ್ರಹಗಳ ಆಟ. ಜನವರಿ ಅಂತ್ಯದ ವೇಳೆಗೆ ಪರಿಸ್ಥಿತಿ ಸಾಮಾನ್ಯವಾಗುತ್ತದೆ. ಫೆಬ್ರವರಿಯಲ್ಲಿ ಕೆಲಸದವರ ಸಮಸ್ಯೆ ಬರಬಹುದು. ಇದು ತುಂಬಾ ನಿರ್ದಿಷ್ಟವಾದ ಭವಿಷ್ಯವಾಣಿಯಾಗಿದೆ. ರಾಹು ನಿಮ್ಮ 6ನೇ ಭಾವದಲ್ಲಿದ್ದಾರೆ. ಜ್ಯೋತಿಷ್ಯದಲ್ಲಿ 6ನೇ ಭಾವ ಸೇವಕರದ್ದಾಗಿರುತ್ತದೆ. ಫೆಬ್ರವರಿ ತಿಂಗಳಲ್ಲಿ, ವಿಶೇಷವಾಗಿ ಫೆಬ್ರವರಿ 3ರ ನಂತರ, ನಿಮ್ಮ ಕೆಲಸದವರು ಅಥವಾ ಮನೆಯ ಸಹಾಯಕರು ನಿಮಗೆ ಮೋಸ ಮಾಡಬಹುದು, ಹಠಾತ್ ಕೆಲಸ ಬಿಡಬಹುದು ಅಥವಾ ಅವರೊಂದಿಗೆ ನಿಮ್ಮ ದೊಡ್ಡ ಜಗಳವಾಗಬಹುದು. ಎಚ್ಚರಿಕೆ: ಈ ಸಮಯದಲ್ಲಿ ನಿಮ್ಮ ಒಡವೆಗಳು ಅಥವಾ ಬೆಲೆಬಾಳುವ ವಸ್ತುಗಳನ್ನು ಎಲ್ಲಂದರಲ್ಲಿ ಬಿಡಬೇಡಿ. ಕಳ್ಳತನದ ಭಯ ಅಥವಾ ನಂಬಿಕಸ್ಥ ವ್ಯಕ್ತಿಯಿಂದ ವಿಶ್ವಾಸಘಾತುಕತನದ ಯೋಗವಿದೆ. ಆರೋಗ್ಯದ ಬಗ್ಗೆಯೂ ಜಾಗರೂಕರಾಗಿರಿ. ಗೃಹಿಣಿಯರಿಗೆ ಒಂದು ಅಭ್ಯಾಸವಿರುತ್ತದೆ: ಎಲ್ಲರಿಗೂ ಬಡಿಸಿದ ನಂತರ ಉಳಿದ ಊಟವನ್ನು ತಾವೇ ತಿನ್ನುವುದು. ಫೆಬ್ರವರಿ ಮತ್ತು ಮಾರ್ಚ್ನಲ್ಲಿ ಮಂಗಳ 6ನೇ ಭಾವದಲ್ಲಿರುವಾಗ ಈ ಅಭ್ಯಾಸ ನಿಮ್ಮನ್ನು ಆಸ್ಪತ್ರೆಗೆ ಸೇರಿಸಬಹುದು. ಫುಡ್ ಪಾಯ್ಸನಿಂಗ್ ಮತ್ತು ಹಾರ್ಮೋನ್ ಅಸಮತೋಲನದ ಪ್ರಬಲ ಯೋಗವಿದೆ. ದಯವಿಟ್ಟು ನಿಮಗಾಗಿಯೂ ತಾಜಾ ಅಡುಗೆ ಮಾಡಿ ಮತ್ತು ನಿಮ್ಮ ಆರೋಗ್ಯವನ್ನು ಕೊನೆಯ ಆದ್ಯತೆಯಾಗಿ ಇಡಬೇಡಿ. ಮಾರ್ಚ್ನಲ್ಲಿ ನಿಮ್ಮ ಗುರುತನ್ನು ಉಳಿಸಿಕೊಳ್ಳುವ ಸಮಯ ಬರುತ್ತದೆ. ಆದರೆ ಎಲ್ಲವೂ ಕೆಟ್ಟದ್ದಲ್ಲ. ಮಾರ್ಚ್ 11ರಂದು ಗುರು ನಿಮ್ಮ ವೃತ್ತಿ ಭಾವದಲ್ಲಿ ಮಾರ್ಗಿಯಾದಾಗ ಮನೆಯಿಂದಲೇ ಏನಾದರೂ ಮಾಡಲು ಬಯಸುವ ಗೃಹಿಣಿಯರಿಗೆ ಇದು ಸುವರ್ಣ ಅವಕಾಶವಾಗಿದೆ. ನೀವು ಟಿಫಿನ್ ಸರ್ವಿಸ್, ಬುಟಿಕ್, ಟ್ಯೂಷನ್ ಅಥವಾ ಆನ್ಲೈನ್ ರೀಸೆಲ್ಲಿಂಗ್ ಕೆಲಸ ಪ್ರಾರಂಭಿಸಲು ಬಯಸುತ್ತಿದ್ದರೆ ಮಾರ್ಚ್ 11ರ ನಂತರದ ಸಮಯ ರಾಜಯೋಗದಂತಿದೆ. ನಿಮ್ಮ ಸಣ್ಣ ಆರಂಭಕ್ಕೆ ಕುಟುಂಬದ ಸಂಪೂರ್ಣ ಬೆಂಬಲ ಸಿಗುತ್ತದೆ ಮತ್ತು ಇದು ಭವಿಷ್ಯದಲ್ಲಿ ದೊಡ್ಡ ಬಿಸ್ನೆಸ್ ಆಗಬಹುದು. ಅಂತಿಮ ಸಲಹೆ: ಮಾರ್ಚ್ 15ರ ಸುಮಾರಿಗೆ ಸೂರ್ಯ ಮತ್ತು ಶನಿಯ ಯುತಿ ಉಂಟಾದಾಗ ಮನೆಯಲ್ಲಿ ಕಲಹದಿಂದ ದೂರವಿರಿ. ಪತಿ ಕೋಪದಲ್ಲಿದ್ದರೆ ಎದುರು ಉತ್ತರ ನೀಡಬೇಡಿ. ಆ ಸಮಯದ ಶಾಂತಿ ಇಡೀ ವರ್ಷದ ಸಂಬಂಧವನ್ನು ಉಳಿಸುತ್ತದೆ. ಪರಿಹಾರವಾಗಿ, ಅಡುಗೆ ಮನೆಯಲ್ಲಿ ಕೆಲಸ ಮಾಡುವಾಗ ಮನಸ್ಸಿನಲ್ಲಿಯೇ ಓಂ ಅನ್ನಪೂರ್ಣ ದೇವ್ಯೈ ನಮಃ ಎಂದು ಜಪಿಸಿ ಮನೆಯಲ್ಲಿ ಬರ್ಕತ್ ಮತ್ತು ಶಾಂತಿ ನೆಲೆಸುತ್ತದೆ. ಈಗ ನಾವು ವಿಡಿಯೋದ ಆ ಭಾಗದಲ್ಲಿದ್ದೇವೆ. ಇದನ್ನು ಬಹಳ ಕಡಿಮೆ ಜನರು ಹೇಳುತ್ತಾರೆ. ನಿಮ್ಮ ನಕ್ಷತ್ರದ ಪ್ರಕಾರ ನಿಮ್ಮ ವೈಯಕ್ತಿಕ ಭವಿಷ್ಯವಾಣಿ. ಕನ್ಯಾ ರಾಶಿಯಲ್ಲಿ 3 ನಕ್ಷತ್ರಗಳು ಬರುತ್ತವೆ. ನೀವು ಯಾವುದರಲ್ಲಿ ಬರುತ್ತೀರಿ ಎಂದು ನೋಡಿ. ನೀವು ಉತ್ತರ ಫಾಲ್ಗುಣಿ ನಕ್ಷತ್ರದವರಾಗಿದ್ದರೆ ವರ್ಷದ ಆರಂಭದಲ್ಲಿ ನೀವು ಆರ್ಥಿಕ ಒತ್ತಡವನ್ನು ಅನುಭವಿಸುವಿರಿ. ಸಾಲದ ಬಗ್ಗೆ ಚಿಂತೆ ಇರುತ್ತದೆ. ಆದರೆ ಮಾರ್ಚ್ ಬರುತ್ತಿದ್ದಂತೆ ನಿಮ್ಮ ಸಂತಾನಕ್ಕೆ ಸಂಬಂಧಿಸಿದ ಚಿಂತೆಗಳು ದೂರವಾಗುತ್ತವೆ. ನೀವು ಹಸ್ತ ನಕ್ಷತ್ರದವರಾಗಿದ್ದರೆ
ಹಸ್ತ ನಕ್ಷತ್ರದವರಿಗೆ ಈ ತ್ರೈಮಾಸಿಕ ಭೋಗ ಮತ್ತು ವಿಲಾಸದ್ದಾಗಿದೆ. ನೀವು ನಿಮ್ಮ ಜೀವನವನ್ನು ಎಂಜಾಯ್ ಮಾಡುತ್ತೀರಿ. ಸ್ನೇಹಿತರೊಂದಿಗೆ ಸುತ್ತಾಟವಿರುತ್ತದೆ. ನಿಮಗೆ ವಿಜಯ ಖಚಿತ. ಶತ್ರುಗಳು ನಾಶವಾಗುತ್ತಾರೆ. ಯಾರು ಸಂತಾನ ಪ್ರಾಪ್ತಿಗಾಗಿ ಪ್ರಯತ್ನಿಸುತ್ತಿದ್ದಾರೋ ಅವರಿಗೆ ಯಶಸ್ಸು ಸಿಗುತ್ತದೆ. ಮತ್ತು ಹೌದು, ನಿಮಗೆ ಸರ್ಕಾರ ಅಥವಾ ಕಂಪನಿಯಿಂದ ಯಾವುದಾದರೂ ಗೌರವ ಕೂಡ ಸಿಗಬಹುದು. ನೀವು ಚಿತ್ರಾ ನಕ್ಷತ್ರದವರಾಗಿದ್ದರೆ ಚಿತ್ರಾ ನಕ್ಷತ್ರದವರಿಗೆ ಈ ಸಮಯ ಸಾಧನೆಗಳದ್ದಾಗಿದೆ. ವರ್ಷಗಳಿಂದ ಬಾಕಿ ಉಳಿದಿದ್ದ ನಿಮ್ಮ ಆ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ನಿಮ್ಮ ತಂದೆ ತಾಯಿ ಮತ್ತು ಗುರುಗಳು ನಿಮ್ಮಿಂದ ತುಂಬಾ ಸಂತೋಷವಾಗಿರುತ್ತಾರೆ ಮತ್ತು ನಿಮಗೆ ಆಶೀರ್ವಾದ ನೀಡುತ್ತಾರೆ. ಒಂದು ವಯಸ್ಸು ನಿರ್ದಿಷ್ಟ ಎಚ್ಚರಿಕೆ ಕೂಡ ಇದೆ. 2026ರಲ್ಲಿ ನಿಮ್ಮ ವಯಸ್ಸು 26 ವರ್ಷ ಅಥವಾ 33 ವರ್ಷವಾಗಿದ್ದರೆ ನಿಮಗೆ ಕಬ್ಬಿಣ ಮತ್ತು ಯಂತ್ರೋಪಕರಣಗಳಿಂದ ಅಪಾಯವಿದೆ. ವಾಹನವನ್ನು ತುಂಬಾ ಎಚ್ಚರಿಕೆಯಿಂದ ಓಡಿಸಿ. ನಿಮ್ಮ ವಯಸ್ಸು 43 ವರ್ಷವಾಗಿದ್ದರೆ ಯಾವುದಾದರೂ ಹಳೆಯ ಕಾಯಿಲೆ ಮರುಕಳಿಸುವ ಅಪಾಯವಿದೆ. ಚೆಕಪ್ ತಪ್ಪದೇ ಮಾಡಿಸಿ. ಸಮಸ್ಯೆಗಳಿದ್ದರೆ ಪರಿಹಾರವು ನಮ್ಮ ಸನಾತನ ವೈದಿಕ ಜ್ಯೋತಿಷ್ಯದಲ್ಲಿ ಲಭ್ಯವಿದೆ. ಈ ಗ್ರಹಗಳ ಕೆಟ್ಟ ಪ್ರಭಾವವನ್ನು ಕಡಿಮೆ ಮಾಡಲು ಮತ್ತು ಶುಭ ಪ್ರಭಾವವನ್ನು ಹೆಚ್ಚಿಸಲು ನೀವು ಈ ನಿಖರವಾದ ಪರಿಹಾರಗಳನ್ನು ಮಾಡಬೇಕು. ನೀವು ಇವುಗಳನ್ನು ಡಿಸೆಂಬರ್ 31 ಅಥವಾ ಜನವರಿ 1ರಿಂದ ಪ್ರಾರಂಭಿಸಬಹುದು. ಪರಿಹಾರ 1. ಬುದ್ಧಿ ಮತ್ತು ನಿರ್ಧಾರಕ್ಕಾಗಿ. ನಿಮ್ಮ ಲಗ್ನಾಧಿಪತಿ ಬುಧ ವಕ್ರಿ ಮತ್ತು ಪೀಡಿತರಾಗಿರುವುದರಿಂದ ಗಣೇಶನ ಶರಣು ಹೋಗುವುದು ಅತ್ಯಂತ ಉತ್ತಮ. ಪ್ರತಿ ಬುಧವಾರ ಗಣೇಶನಿಗೆ ಮೋದಕ ಅಥವಾ ಕಡಲೆ ಹಿಟ್ಟಿನ ಲಾಡು ನೈವೇದ್ಯ ಮಾಡಿ ಮತ್ತು ಗರಿಕೆ ಅರ್ಪಿಸಿ. ಮಂತ್ರ ಜಪಿಸಿ ಓಂ ವಕ್ರತುಂಡಾಯ ನಮಃ ಅಥವಾ ಓಂ ಬುದ್ಧಿಮತಾಯೇ ನಮಃ. ಈ ಪರಿಹಾರ ನಿಮ್ಮನ್ನು ತಪ್ಪು ನಿರ್ಧಾರಗಳಿಂದ ರಕ್ಷಿಸುತ್ತದೆ. ಪರಿಹಾರ 2. ಆರೋಗ್ಯ ಮತ್ತು ರಾಹು ಶಾಂತಿಗಾಗಿ. ಫೆಬ್ರವರಿ ಮತ್ತು ಮಾರ್ಚ್ನಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಶಿವನ ಅಭಿಷೇಕ ಮಾಡಿ. ಹಾಲು, ಎಳ್ಳೆಣ್ಣೆ ಮತ್ತು ಗುಲಾಬಿ ನೀರನ್ನು ಸೇರಿಸಿ ಶಿವಲಿಂಗದ ಮೇಲೆ ಅರ್ಪಿಸಿ. ಅಲ್ಲಿ ಕುಳಿತು ಓಂ ಅಘೋರಾಯ ನಮಃ ಎಂದು ಜಪಿಸಿ. ಇದು ಚಂದ್ರಗ್ರಹಣದ ಪರಿಣಾಮವನ್ನು ಕೂಡ ಇಲ್ಲವಾಗಿಸುತ್ತದೆ. ಪರಿಹಾರ 3. ಧನ ಮತ್ತು ಅಡೆತಡೆ ನಿವಾರಣೆ. ಶನಿವಾರದಂದು ಎಳ್ಳೆಣ್ಣೆಯ 4 ದೀಪಗಳನ್ನು ಹಚ್ಚಿ. ತಿಂಗಳಿಗೆ ಒಮ್ಮೆ ಯಾವುದಾದರೂ ಗೋಶಾಲೆಗೆ ಹೋಗಿ ನಿಮ್ಮ ಶಕ್ತ್ಯಾನುಸಾರ ಧಾನ್ಯ ಅಥವಾ ಹಸಿರು ಮೇವನ್ನು ದಾನ ಮಾಡಿ. ಬ್ರಾಹ್ಮಣರಿಗೆ ದಕ್ಷಿಣೆ ನೀಡುವುದು ಕೂಡ ನಿಮ್ಮ ನಿಂತು ಹೋದ ಹಣವನ್ನು ವಾಪಸ್ ತರಲು ಸಹಾಯ ಮಾಡುತ್ತದೆ. ಏನು ಮಾಡಬಾರದು ಎಂಬುದರ ಬಗ್ಗೆಯೂ ಗಮನವಿರಲಿ. ಮೊದಲನೆಯದು, ಫೆಬ್ರವರಿ 23ರಿಂದ ಮಾರ್ಚ್ 21ರ ನಡುವೆ ಯಾರಿಗೂ ಹಣ ಸಾಲ ಕೊಡಬೇಡಿ. ಅದು ವಾಪಸ್ ಬರುವುದಿಲ್ಲ. ಎರಡನೆಯದು, ಫೆಬ್ರವರಿ ಮಾರ್ಚ್ನಲ್ಲಿ ಹೊರಗಿನ ಊಟವನ್ನು ಸಂಪೂರ್ಣವಾಗಿ ತ್ಯಜಿಸಿ. ಮತ್ತು ಮೂರನೆಯದು, ಮಾರ್ಚ್ 3ರ ಚಂದ್ರಗ್ರಹಣದ ದಿನ ಯಾವುದೇ ಶುಭ ಕಾರ್ಯ ಮಾಡಬೇಡಿ. ಹಾಗಾಗಿ ಸ್ನೇಹಿತರೆ, ಕನ್ಯಾ ರಾಶಿಯವರಿಗೆ 2026ರ ಈ ಮೊದಲ ತ್ರೈಮಾಸಿಕ ಒಂದು ಟರ್ನಿಂಗ್ ಪಾಯಿಂಟ್ ಆಗಿದೆ. ವೃತ್ತಿ ಜೀವನದಲ್ಲಿ ಮಾರ್ಚ್ 11ರ ನಂತರ ನೀವು ಹಾರಾಟ ನಡೆಸುವಿರಿ. ಶತ್ರುಗಳಿಗೆ ನೀವು ಮಣ್ಣು ಮುಕ್ಕಿಸುವಿರಿ. ಕೇವಲ ನೀವು 2 ರಂಗಗಳಲ್ಲಿ ಹೋರಾಡಬೇಕಿದೆ. ಒಂದು ನಿಮ್ಮ ಆರೋಗ್ಯ ಮತ್ತು ಇನ್ನೊಂದು ನಿಮ್ಮ ಸಂಬಂಧಗಳು. ಹೆದರಬೇಡಿ, ಎಚ್ಚರವಾಗಿರಿ. ಶತ್ರು ಹಂತಾಯೋಗ ನಿಮ್ಮ ಜೊತೆಗಿದೆ. ನಿಮಗೆ ಈ ವಿವರವಾದ ವಿಶ್ಲೇಷಣೆ ಇಷ್ಟವಾಗಿದ್ದರೆ ಮತ್ತು ನಾನು ಏಪ್ರಿಲ್ನಿಂದ ಜೂನ್ವರೆಗಿನ ವಿಡಿಯೋವನ್ನು ಕೂಡ ಇಷ್ಟೇ ವಿವರವಾಗಿ ಮಾಡಬೇಕೆಂದು ನೀವು ಬಯಸುತ್ತಿದ್ದರೆ ಕಮೆಂಟ್ನಲ್ಲಿ ಜೈ ಗಣೇಶ್ ಎಂದು ತಪ್ಪದೇ ಬರೆಯಿರಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ಕನ್ಯಾ ರಾಶಿಯ ಮಿತ್ರರು ಮತ್ತು ಕುಟುಂಬದವರೊಂದಿಗೆ ಇದನ್ನು ಶೇರ್ ಮಾಡಿ. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಇದರಿಂದ ಬರುವ ಸಮಯ ನಿಮಗೆ ಆಶ್ಚರ್ಯ ನೀಡದಂತಿರಲಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಸಂತೋಷವಾಗಿರಿ, ಆರೋಗ್ಯವಾಗಿರಿ. ಹರ ಹರ ಮಹಾದೇವ್.